ಹೈ ಫೈರ್ಸ್ ವಿ ಬಾಡಗ ವತಿಯಿಂದ 3ನೇ ವರ್ಷದ ಕೊಡವ ಕುಟುಂಬಗಳ ನಡುವಿನ ಹಾಕಿ ಪಂದ್ಯಾಟವು ಡಿಸೆಂಬರ್ 4ರಿಂದ 8ರವರೆಗೆ ವಿ ಬಾಡಗ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆಯಲಿದೆ ಎಂದು ಕ್ರೀಡಾ ಸಮಿತಿ ಅಧ್ಯಕ್ಷ ಅಮ್ಮಣಿ ಚಂಡರಂಜು ಪೂಣಚ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಟ್ಟಂಗಾಲ ಬಿಶೆಟ್ಟಿಗೇರಿ ಹಾತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐನ್ಮನೆ ಹೊಂದಿರುವ ಕೊಡವ ಕುಟುಂಬಗಳ ನಡುವೆ ಹಾಕಿ ಪಂದ್ಯಾಟ ನಡೆಯಲಿದೆ. ಪ್ರತಿ ತಂಡಗಳಲ್ಲಿ ಕೊಡಗಿನ ಯಾವುದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 4 ಅತಿಥಿ ಆಟಗಾರರಿಗೆ ಅವಕಾಶ ಕಲ್ಪಿಸಲಾಗಿದೆ. ಆಸಕ್ತರು ಮೈದಾನ ಶುಲ್ಕ ₹1,500 ಪಾವತಿಸಿ ನವೆಂಬರ್ 22ರೊಳಗೆ ತಂಡದ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದರು. ಈ ಬಾರಿ 30 ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ವಿಜೇತರಿಗೆ ಬೆಳ್ಳಿಯ ಟ್ರೋಫಿ ಮತ್ತು ಕಾಯಿನ್ ನೀಡಲಾಗುವುದು ಎಂದು ಕಾರ್ಯದರ್ಶಿ ಪ್ರವೀಣ್ ತಿಮ್ಮಯ್ಯ ತಿಳಿಸಿದರು. ವಿ ಬಾಡಗ ವತಿಯಿಂದ ನಡೆಯುವ ಈ 3ನೇ ವರ್ಷದ ಕೊಡವ ಹಾಕಿ ಪಂದ್ಯಾಟವನ್ನು ವಿ ಬಾಡಗ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಆಯೋಜಿಸಿದ್ದು ದಿನಾಂಕ 4ರಿಂದ ಡಿಸೆಂಬರ್ 4ರಿಂದ 8ರವರೆಗೆ ನಡೆಸಲು ತೀರ್ಮಾನಿಸಿದ್ದು, ಪಂದ್ಯಾಟಕ್ಕೆ ತಂಡಗಳ ಪ್ರವೇಶವನ್ನು ಆಹ್ವಾನಿಸಿದ್ದು ಕೊನೆಯ ದಿನಾಂಕವಾಗಿ 22/11/24ರವರೆಗೆ ನೋಂದಣಿಗೆ ಬರಲಾಗಿದೆ. ಈ ಪಂದ್ಯಾಟ ಎಲ್ಲ ದಾನಿಗಳ ನೆರವಿನಿಂದ ನಡೀತಾ ಇದೆ. ಕಳೆದ ವರ್ಷದಲ್ಲಿ ನಡೆದ ಪಂದ್ಯಾಟವನ್ನು ಬೇರಡಿನಾಡು ಮತ್ತು ಕುತ್ತನಾಡು, ಕುಟ್ಟೆನಾಡು 3 ನಾಡಿನ ಲೆವೆಲಲ್ಲಿ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದು, ಅಲ್ಲಿ ಇರುವ ಕೊಡವ ಐನು ಇರುವ ಕುಟುಂಬಗಳಿಗೆ ಮಾತ್ರ ಸೀಮಿತಗೊಳಿಸ್ತೀವಿ. ಈ ವರ್ಷ ಅದನ್ನು 3 ಪಂಚಾಯಿತಿ ಮಟ್ಟದಲ್ಲಿ ಬಿಟ್ಟಂಗಾಲ ಪಂಚಾಯಿತಿ, ಬಿಶೆಟ್ಟಿಗೇರಿ ಪಂಚಾಯಿತಿ, ಆತೂರು ಪಂಚಾಯಿತಿ ಒಳಪಟ್ಟ ವ್ಯಾಪ್ತಿಯ ಇರುವ ಐನ್ಮನೆ ಹೊಂದಿರುವ ಕೊಡವ ಕುಟುಂಬಗಳು ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಪ್ರತಿ ಕುಟುಂಬ ತಂಡಕ್ಕೆ 4 ಅತಿಥಿ ಆಟಗಾರರನ್ನು ಕೊಡವ ಅತಿಥಿ ಆಟಗಾರರನ್ನು ಸೇರಿಸಿಕೊಳ್ಳುವ ಅವಕಾಶ ನೀಡಲಾಗಿದೆ. ಆ ನಂಬರ್ಗೆ ಸಂಪರ್ಕಿಸಿ ಪ್ರವೇಶ ನೋಂದಣಿ ಮಾಡಿಕೊಳ್ಬೇಕು. ನಾವು ಇಂದಿನ ವರ್ಷವಿಡೀ 3 ವರ್ಷದಿಂದ ನಾವು ಬೆಳ್ಳಿಯ ಟ್ರೋಫಿಯನ್ನು ಕೊಡ್ತಾ ಇದ್ದೀವಿ. ಈ ವರ್ಷ ಸಹ ಬೆಳ್ಳಿಯ ಟ್ರೋಫಿ ಮತ್ತು ಆಕರ್ಷಕವಾದ ನಗದುವನ್ನು ಸಹ ಕೊಡ್ತಾ ಇದ್ದೀವಿ. ಹಾಗೂ ಉತ್ತಮ ಆಟಗಾರರು, ಗೋಲ್ ಕೀಪರ್ ಅಂತೇಳಿ ಅವರಿಗೆ ಸಹ ಬಹುಮಾನವನ್ನು ಕೊಡ್ತಾ ಇದ್ದೀವಿ. ಎಲ್ಲ ಬೆಳ್ಳಿಯ ಟ್ರೋಫಿ ಮತ್ತು ಕಾಯಿನ್, ಇಂಡಿವಿಜುವಲ್ ಕಾಯಿನ್ಸ್ ಕೊಡ್ತಾ ಇದ್ದೀವಿ. ಫೈನಲ್ ಪಂದ್ಯಾಟದ ದಿವಸ ನಾವು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ವಿ. ನಾರಾಯಣ ಹೃದಯಾಲಯ ಆಸ್ಪತ್ರೆ ಮೈಸೂರಿನಲ್ಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಶಾಲಾ ಮಕ್ಕಳಿದ್ದಾರೆ ಹಾಗೂ ಕಾಲೇಜುಗಳ ವಿದ್ಯಾರ್ಥಿಗಳಿದ್ದಾರೆ. ಪಂದ್ಯಾಟದ ದಿವಸ ಮಧ್ಯಾಹ್ನ ರೀತಿಯಲ್ಲಿ ಉಚಿತವಾದ ಊಟ ವ್ಯವಸ್ಥೆಯನ್ನು ಮಧ್ಯಾಹ್ನ ಸಂಸ್ಥೆ ಮಾಡ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಮಳವಂಡ ಗಿರೀಶ್ ಮುದ್ದಯ್ಯ, ಕುಪ್ಪಂಡ ದಿಲಿನ್ ಬೋಪಣ್ಣ, ಚೇಮಿರ ಪ್ರಭು ಪೂವಯ್ಯ, ಕಂಜಿತಂಡ ಪೂವಣ್ಣ ಹಾಜರಿದ್ದರು.